ನಮಸ್ಕಾರ. ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಗದಗ್ ಜೈ ಕರ್ನಾಟಕ ಜನಪರ ವೇದಿಕೆಯ ಗದಗ್ ಜಿಲ್ಲಾ ಗದಗ ತಾಲೂಕಾ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಶಿಕ್ಷಣ ರೈತರ ಯೋಧರ ಮಹಿಳೆಯರ ಕಾರ್ಮಿಕರ ದೀನದಲಿತರ ಪರವಾಗಿ ಕಳೆದ ಕೆಲವು ದಶಕಗಳಿಂದ ಚಳವಳಿಗಳನ್ನು ರೂಪಿಸಿದ ಅನುಭವಿಗಳು ಬುದ್ಧಿಜೀವಿಗಳ ಪರಿಸರವಾದಿಗಳ ಸಾಹಿತಿಗಳ ಲೇಖಕರ ಎಲ್ಲಾ ವರ್ಗದ ಹೋರಾಟಗಾರರ ಸ್ವಾಭಿಮಾನಿ ಕಾರ್ಯಕರ್ತರ ಜೊತೆಯಲ್ಲಿ ಪರಿಸರವಾದಿಗಳು ಕನ್ನಡಪರ ಹೋರಾಟಗಾರರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಾಜನ ಶೆಟ್ಟಿರವರ ನೇತೃತ್ವದ ಜಯ ಕರ್ನಾಟಕ ಜನಪರ ವೇದಿಕೆ ಪರಿಸರ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಮುಖ್ಯ ಉದ್ದೇಶದ ಜೊತೆಯಲ್ಲಿ ಸಂವಿಧಾನ ಮತ್ತು ಕಾನೂನು ಬದ್ಧವಾಗಿ ಕರ್ನಾಟಕದ ಸೇವಾ ಕೈನ್ ಕಾರ್ಯದಲ್ಲಿ ಸಾಗುತ್ತಿದ್ದು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಜೆ ಶ್ರೀನಿವಾಸರವರ ಮಾರ್ಗದರ್ಶನದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಚ್ ರಾಮಚಂದ್ರಯ್ಯ ಅವರ ಸಹಕಾರದೊಂದಿಗೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಅಂಗಸಂಸ್ಥೆಗಳಾದ ಐಕೇರ್ ಬ್ರಿಗೇಡ್ ಮತ್ತು ಐಕೇರ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಮನೆಗೊಂದು ಮರ ಊರಿಗೊಂದು ಕೆರೆ ಜಯ ಕರ್ನಾಟಕ ಜನಪರ ವೇದಿಕೆಯನ್ನರೆ ನಿಸರ್ಗದ ಕಡೆ ಎಂಬ ಹೆಸರಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಅದರಂತೆ ರಾಜ್ಯ ಉಪಾಧ್ಯಕ್ಷರಾದ ಹಾಲಪ್ಪ ವರವಿ ಅವರ ಹಾಗೂ ಗದಗ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಣ್ಣ ಯಲ್ಲಪ್ಪ ಒಳಗೇರಿ ಅವರ ಘನ ಉಪಸ್ಥಿತಿಯಲ್ಲಿ ಗದಗ್ ಜಿಲ್ಲೆಯ ಗದಗ್ ತಾಲೂಕು ಅಧ್ಯಕ್ಷರಾದ ಮಮಂಜುನಾಥ್ ಬೆಳವಡಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ರೇಖಾ ಜಡಿರವರ ಅಧ್ಯಕ್ಷ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ವೀರೇಶ್ ಗಂಗಾಧರ್ ಹಿರೇಮಠ್ ಮುತ್ತು ಪೂಜಾರಿ ಕಳಕೇಶ್ ಮಿರಳಗಿ ಹಾಗೂ ಗದಗ್ ಮಹಿಳಾ ತಾಲೂಕಾ ಅಧ್ಯಕ್ಷರಾದ ಸಕ್ಕುಬಾಯಿ ತಿಕಾರಿ ಭಾಗ್ಯಜಿ ಅರಣಿ ಗಂಗಾ ಅನಿಗೇರಿ ರತ್ನಮ್ಮ ಹೊಂಬಲ ವಿದ್ಯಾ ಪಾಟೀಲ ರಜಿಯಾ ಲಕ್ಕುಂಡಿ ಪ್ರೇಮ ಕುರುಹಿನ ಶೆಟ್ಟರ್ ಗದಗ್ ತಾಲೂಕಾ ಕಮಿಟಿಯವರಾದ ರಾಜು ಬಾಂಡಿಗೆ ಭೀಮಪ್ಪ ಹುಣಸಿಮರ ಮಲ್ಲಿಕಾರ್ಜುನ್ ವಾಲ್ಮೀಕಿ ಸೋಮು ವಾಲ್ಮೀಕಿ ಮಲಿಕ್ಸಾಬಾ ಸೊರಟೂರು ನಾಗರಾಜ್ ಅರಿಕೇರಿ ಹಾಗೂ ಮುಂತಾದ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ಇಮಾಮಸಾಬಾ ಸೊರಟೂರ ನ್ಯೂಸ್ 88 ಗದಗ.